ಹಿಡನ್ ಪ್ಲೇಸಿಗೆ ಕರ್ಕೊಂಡು ಹೊಂಟೇವಿ ನಿಮ್ಗೆ ಹುಬ್ಳಿದೆ. ನೋಡ್ರಿ ಗಣಪತಿ ಆಶೀರ್ವಾದ ಹೊಂಟಿ ಗೈಸ್. ಓಲ್ಡ್ ಮತ್ತು ನೀವು ಅನ್ನೋದಾಗಿರೋ ಡಿಫ್ರೆನ್ಸ್ ಏನ್ಲಿ? ಅಲ್ಲಿ ಹಿಂದೆ ಅಲ್ಲಿ ನಿನ್ಕಂಡು ಎಲ್ಲೆಲ್ಲ ಹೊಂಟಾವಲ್ಲ ಅಲ್ಲೆಲ್ಲ ನಮ್ದು ಹೊಲ ಇದು ಗೊತ್ತಾನೆ ಎಲ್ಲೇ ಅಲ್ಲೇ ನೋಡು ಅಲ್ಲೇ ತೋರಿ ಅದು ನೋಡ್ರಿ ನೀರ್ ಸಾಗ ನೋಡ್ರಿ ಗೈಸ್, ಇಲ್ಲೇ ಪ್ರೊಹಿಬಿಟೆಡ್ ಐತಿ ಅಂದ್ರೆ ಎಲ್ಲ ನಿಷೇಧ. ಸ್ಮೋಕಿಂಗ್ ಇಲ್ಲ, ಬೆಂಕಿ ಹಚ್ಬಾರ್ದು, ಆಲ್ಕೋಹಾಲ್ ಇನ್ನೂ ಐತಲ್ಲ ಭಾಳ. ನೋಡ್ರಿ ಇಲ್ಲೇ ಗುಡಿ ಐತಿ, ಇಲ್ಲಿ ತೋರಿಸಿ ಬರುತ್ತೆ. ಇನ್ನೊಂದು ಸ್ಟೋರಿ ಹೇಳ್ತೀನಿ ನಾನು ನನ್ನ ರಜಾ ತಿಂದ್ರೆ. ವೆಲ್ಕಮ್ ಟು ವೈರ್ ಲಾಗ್ಸ್. ಒಳ್ಳೆ ಆರಾಮಿದ್ದೀರಲ್ಲ ಗೈಸ್? ಇವತ್ತಿಂದ ಏನಪ್ಪ ಲಪಡ ಅಂದ್ರೆ ಇವತ್ತು ಹಿಡನ್ ಪ್ಲೇಸಿಗೆ ಕರ್ಕೊಂಡು ಹೊಂಟೇವಿ ನಿಮ್ಗೆ ಹುಬ್ಳಿದೆ. ಹೌದಲ್ ಬೈ? ಅಲ್ಲಿ ಕತ್ಲಿರಂಗಿಲ್ಲ, ಬೆಳಕಿರ್ತೈತಿ ಬೆಳಗ್ಗೆ. ಈಗ ಹೋಗುಂಬರ್ರಿ, ಅಲ್ಲೇ ಕರ್ಕೊಂಡು ಹೋಗ್ತೀವಿ. ಈಗ ಗಾಡಿ ಐತಿ, ಇರಂಗಿಲ್ಲ, ಮೋಟರ್ ಇರ್ತೈತಿ. ಗಾಡಿ ನೋಡ್ರಿ ಇಲ್ಲಿ. ನೋಡ್ರಿ ಗಣಪತಿ ಆಶೀರ್ವಾದ ತೊಗೊಂಡು ಹೊಂಟಿ ಗೈಸ್. ಜೈ ಶ್ರೀ ಗಣೇಶ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಈಗ ಇದು ಆನಂದ್ ನಗರ್ ಇದೆ, ನೀವು ಆನಂದ್ ನಗರ ಹಿಂಗೆ ಏನಪ್ಪ ಹೋಗ್ಬೇಕು. ಅಪ್ಪ ಅಂದ್ರೆ ಓಲ್ಡ್ ಅಂತ ನೋಡ್ತೀವಿ. ಓಲ್ಡ್ ಮತ್ತು ನೀವು ಆನಂದ್ ನಗರ ಡಿಫ್ರೆನ್ಸ್ ಏನ್ಲಿ? ಓಲ್ಡ್ ಮತ್ತು ನೀವು ಆನಂದ್ ನಗರ ಏನಿಲ್ಲ ಬೈ ಡಿಫ್ರೆನ್ಸ್. ಓಲ್ಡ್ ಅಂದ್ರೆ ಹಳೇದೈತಿ, ಹಳೇದಿರ್ತದೆ. ನೀವು ಅಂದ್ರೆ ಹೊಸದ್ ಬೈ. ನೋಡ್ಲಿ ಏನು ಸಾಮಾನು ಹೇಳೋದಿಲ್ಲ. ಏನಿದೆ ಯಪ್ಪ? ನೋಡ್ರಿ ಏನು ವೆದರ್ ಐತಿ ನೋಡ್ರಿ ಆಸ್ಪಾಸ್ ಬೈ. ಎಲ್ಲಾರು ಅಂತಾರೆ ಬೆಂಗಳೂರು ವೆದರ್ ಗಾಂಡ್ ಅಂತ ಮಾಡಂತ. ಕರೆ ಹುಬ್ಳಿ ವೆದರ್ ಹಂಗೈತಿಲ್ಲ. ಹೌದು, ಹಂಗಲ್ಲದೆ ಇಡೀ ಕರ್ನಾಟಕ ವೆದರ್ ಕಾಣ್ಪಡಿದ್ದೆ. ಇದೊಂದು ಹಳ್ಳಿ ಬರ್ತೈತಿ ನೋಡಕ್ಕೆ. ಹಳ್ಳಿ ಬೆಸ್ಟ್, ಸಿಟಿ ಬೆಸ್ಟ್? ಹಳ್ಳಿ ಕೂಡ ಸಿಟಿ ಆಗ್ತಾವ. ಆ ಸಿಟಿ ಕೂಡ ಹಳ್ಳಿ ಹಂಗಿಲ್ಲ. ಎದಕ್ಕೆ ಹೇಳದ ಹೇಳ? ಎದಕ್ಕತ್ತೆ ಹಾ ಅಂತಿಲ್ಲ. ಇಲ್ಲ 60 ಎಕರೆ ಹೊಲ ಐತಿ ಬೈ. ಎಲ್ಲ ಬೆಳಿತೀವಿ ನಾವು ಇಲ್ಲಿ. ಹೌದಾ? ನಾವು ಹೊಲ ತೋರ್ಸೋರ್ಗೆ ಎಲ್ಲಿತ್ ಬಾಯ್? ಅಲ್ಲಿ ಹಿಂದೆ ಅಲ್ಲಿ ನಿನ್ಕಂಡು ಎಲ್ಲೆಲ್ಲ ಹೊಂಟಾವಲ್ಲ ಅಲ್ಲೆಲ್ಲ ನಮ್ದು ಹೊಲ. ಈಗ ಕಾಣಬೇಕಿಂದ ಅಲ್ಲಿವರೆಗೆ ಆ ಗುಡ್ಡೆ ಕಾಣ್ತಾ ಉಂಟಲ್ಲ, ಒಂದು 500 ಎಕರೆ ಉಂಟು. ನೋಡ್ರಿ, ನಾವು ಬುದ್ಧಂಗುಡ ಹೋಗ್ಬೇಕಂದ್ರೆ ಸ್ಟ್ರೇಟ್ ಹೋಗ್ಬೇಕ. ಇಲ್ಲಿ ಹಿಂಗ್ ರೈಟ್ ತಗೊಂಡ್ರೆ ಗುಡಿಯಾಕೇರಿ ಬರ್ತೈತ್ರಿ. ಮೊನ್ನೆ ಹೋಗಿದ್ವಲ್ಲ, ಇಲ್ಲೇ ತಗೊಂಡ್ರೆ ನಾವು ಸಿದ್ದಾರ್ ಮಠಕ್ಕೆ ಹೋಗ್ಬೋದು. ಅದಕ್ಕೆ ನಾವು ಸ್ಟ್ರೇಟ್ ಹೋಗ್ಬೇಕು ನೋಡಿ. ಒಂದೇ ರೂಟ್ ಬೈ. ನಾಯಿ ನೋಡುವ ಪಾಪ ಏನ್ ಲೈಫ್ ಆಗೈತಲ್ಲ ಅವ್ರದ್ದು. ಇಲ್ಲೂ ಬಸ್ ಐತಿ ನೋಡ್ರಿ ಗೈಸ್. ಹಳ್ಳಿ ಡೆವಲಪ್ ಆಗತ್ತ. ಹೌದು, ಹಳ್ಳಿ ಡೆವಲಪ್ ಆಗತ್ತಾವ. ಹಳ್ಳಿ ಸಿಟಿ ಆರ್ ಪ್ರಾಬ್ಲಮ್. ಫಾರ್ಮಿಂಗ್ ನಾವು ಸ್ವಲ್ಪ ಡೆವಲಪ್ಮೆಂಟ್ ಕೊಡ್ಬೇಕು. ಆಮೇಲೆ ಫಾರ್ಮಿಂಗ್ ಸ್ವಲ್ಪ ಸ್ಕೋಪ್ ಇರ್ಬೇಕ್ಲಿ. ಹೌದೌದು, ಎಲ್ಲಾರು IT ಹೋದ್ರಂದ್ರೆ ಫಾರ್ಮಿಂಗ್ ಮಾಡೋರು ಯಾರು? ಇನ್ನೊಂದು ಹೇಳಿ, ಆರ್ಗ್ಯಾನಿಕ್ ಫಾರ್ಮಿಂಗ್ನಾಗ ಮಜಾ ಬೈ. ಹೌದಲ್ಲ? ಇವೆಲ್ಲ ಏನಂತಾರೆ, ಬೇರೆ ಫಾರ್ಮಿಂಗ್ ಎಲ್ಲ ಸರಿಯಾಗಿಲ್ಲ. ಬೇರೆ ಫಾರ್ಮಿಂಗ್ ಸರಿಯಾಗಿಲ್ಲ, ಆರ್ಟಿಫಿಷಿಯಲ್ ಫಾರ್ಮಿಂಗ್ ಅದು. ಆ ಹೆಸರು ಆರ್ಟಿಫಿಷಿಯಲ್ ಐತಿ ನೋಡಿ ಇಲ್ಲಿ. ಈಗ ಒನ್ ಟೈಪ್ ಈಗಿನ ಹುಡುಗರು ಆರ್ಟಿಫಿಷಿಯಲ್ ಆಗ್ಬಿಟ್ರೆ. ನಾನೇ ನೇಚರ್ ಪರ್ಸನ್. ನಾ ಒನ್ ಟೈಪ್ ಬಿ ವಾಟರ್ಲೆ ಮೈ ಸನ್. ನೀರು ಒಳಗಿದ್ರೆ ನೀರಾಗ ಪರ್ಸನ್, ಕೆರೆ ಆಗಿದ್ರೆ ಕೆರೆ ಪರ್ಸನ್. ಹುಡುಗಿ ಹೊಡಿದ್ರೆ ಹುಡುಗಿ ಪರ್ಸನ್. ನೋಡ್ರಿ ಪಬ್ಲಿಕ್ ಹಿಂಗ್ ರೈಡ್ ತಗೋಬೇಕೆ. ಹಿಂಗ ಹೋದ್ರ ಸಿದ್ದಾರ್ ಮಠದ ರೋಡ್, ಕಾರವಾರ ರೋಡ್ ಇದಕ್ಕ ಅಂತಾರ ನೋಡ್ರಿ. ಹೌದಲ್? ಇಲ್ಲೇ ನೋಡ್ಕೊಂಡು ರೋಡ್ ದಾಟ್ರಿ. ಶಂಕರವ್ರು ಬಾ ಬಂದಿರ್ತಾರೆ ಸೀದಾ ಬೈ. ಆಮೇಲೆ ಇಲ್ಲಾದ್ರ ನೋಡ್ಕೊಂಡು ಸಾಕೋಸ್ ಹೊಡೀರಿ. ನಾಯಿಗೆ ಇರ್ತಾವ, ಹೊಡ್ಕೊಂಡು ಹೋಗ್ಬೇಡ್ರಿ. ಅದಕ್ಕೆ ಕರೆಕ್ಟ್ ಕರ್ಕೊಂಡು ಹೋಗಿ ಬರ್ತಾವಿಲ್ಲ ಅಂದ್ರೆ ತಂಪೈತಲ್ವ ವಾತಾವರಣ? ಹೌದು, ಕೈ ಹಾಕಿರ್ತಾರೆ ಸ್ವಲ್ಪ. ಪ್ಲೇಸ್ ಐತಂದ್ರೆ ವಿಚಿತ್ರ ಆಗಿಲ್ಲ ನಿಮಗೆ?
ಬಾಹುಬಲಿನ್ಯಾಗ ಫೇಕ್ ತೋರ್ಸಿರ್ಬೋದು ಅವ್ರು ಹಿಂಗ ಬಾಹುಬಲಿನ್ಯಾಗ ಫೇಕ್ ಗುಡ್ಡ ತೋರ್ಸಿರ್ಬೋದು ಆದ್ರ ನಮ್ ಕಡೆ ನೋಡಿಲ್ಲಿ ಏನಂತಿ ನೋಡ್ರಿ ನಮ್ಮ ಕಡೆ ನೋಡ್ರಿ ಯಾಕಿದ್ ಗುಡ್ಡ ಇದೆ ಬಾಹುಬಲಿ ಫೇಕ್ ಗುಡ್ಡ. Wow, nice. ಪೀಸ್ ಗಾಯ್ಸ್. ಅಯ್ಯೋ ಚಸ್ಮಾ ಬಿತ್ತಲ್ ಬಾಯಿ, ನನ್ನ ಜೀವನನ ಬಿದ್ದಿದ್ದಿಲ್ಲ ಕೆಳಗೆ. ये तो लेटेस्ट न्यूज़ है. ಎಲ್ಲಿ ತೊಗೊಂಡಿಪ್ಪ ಈ ಚಸ್ಮಾ? ರೇಬ್ಯಾನ್ ರೇಬ್ಯಾನೆ ಎಷ್ಟೇ? 0.1K. ಇವು ತೋರ್ಸಿ ಇವು ಬೈ ನೇಚರ್ ಬೆಸ್ಟ್ ಸ್ಪಾಟ್ ಅಲ್ಲಿ ಹೀಲಿಂಗ್ ಆಗಕ್ಕೆ. ಬರೀ ಗೈಸ್ ಹೋಗೋಣ. ಹಂಗಲ್ ಬೈ ನೋಡ ಎಂತ ತೋರ್ಸಲ್ ಒಂದಿಗೆ ತಡಿ ತೋರ್ಸುನೆ. मौला मेरे मौला मेरे मौला मेरे मौला मेरे मौला मेरे मौला मेरे आके तेरी कितनी हंसे ನೋಡ್ರಿ ಗೈಸ್ ವ್ಯೂ ಹೆಂಗೈತಿ. मैं दिल का ಎಲ್ಲೋ ಪ್ಲಾಸ್ಟಿಕ್ ಇಟ್ಟಾರ ನೋಡ್ ಬೈ. ಏನ್ ಮಾಡು ಏನಾಗಿದೆ ಈ ಪ್ರಪಂಚಕ್ಕೆ? ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್, ಗುಟ್ಕ, ಚೀಟ್ ಉಗುಳುದು, ಕೈ ಇದೆ ಕೈ ಪ್ಲಾಸ್ಟಿಕ್ है तो ಕೈ ಚೀಟ್ 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 ಛೇ इतना ಪ್ಲಾಸ್ಟಿಕ್ ಏ ನೇಚರ್ को ಹೆಂಗ್ ಸ್ಟಾಪ್ ಮಾಡ್ಬೋದು ಅಂತೀನಿ? ಒಬ್ಬನೇ ಹ್ಯಾಂಗಿಲ್ ಇದೆ. ಅಲ್ಲ ದೇಶ ಕ್ಲೀನ್ ಇಂಡಿಯಾ ಜನ ಸಪೋರ್ಟ್ ಮಾಡ್ತಾರ ಬೈ. ಜನ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಯಾರ್ಯಾರು ಪ್ಲಾಸ್ಟಿಕ್ ಹೋಗಿದ್ದಾರೋ ಅವ್ರು ವಿಡಿಯೋ ಮಾಡಿ ಹಾಕ್ರಿ. ನಮ್ ಪಬ್ಲಿಕ್ ಮೇಲೆ ನಂಬಿಕೆ ಐತೆ ನಮ್ಗೆ, ಹೌದಲ್ಲ? ರೆಕಮೆಂಡ್ ಟ್ಯಾಗ್ ಮಾಡಿ ಯಾರು ಹೆಂಗ್ ಪ್ಲಾಸ್ಟಿಕ್ ಹೋಗಿದ್ದಾರೋ ಅವ್ರು ವಿಡಿಯೋ ಮಾಡಿ ಹಾಕಿ, ನಾವು ಸ್ಟೋರಿ ಹಾಕ್ತೀವಿ. ನಾವು ಸ್ಟೋರಿ ಹಾಕ್ತೀವಿ. ಅಲ್ಲೇ ರಜತೆ ನೋಡ್ರಿ, ರಜತ್ ಬರಲ್ಲ ಗೈಸ್. ರಜತ್ ಇದು ಹಿಂದಿನ ವ್ಯೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಏ ನಂಗೇನ್ ಗೊತ್ತಿಲ್ಲ ಬೈ. ನೋಡ ನೀರ್ ಇರೋದೈತಲ್ಲ ಅದ್ ನೀರ್ ಸಾಗರ್ ಅಂತ. ಏ ಅಲ್ಲೋ ಅಲ್ಲೈತಿ, ಅಲ್ಲೈತಿ ನೋಡಿ ನೀರ್ ಸಾಗರ್. ಅಲ್ಲಿ ಕಾಣತಿದ್ ಗೊತ್ತಾನೆ? ಎಲ್ಲೇ? ಅಲ್ಲೇ ನೋಡು, ಅಲ್ಲೇ ಅಲ್ಲೈತ್ ನೋಡ್ರಿ, ಅಲ್ಲೇ ಅದ್ ನೋಡ್ರಿ, ಅದ್ ನೀರ್ ಸಾಗರ್. ಅದ್ ನೀರ್ ಸಾಗರ್ ನೋಡ್ರಿ. ಹಿಂದೆ ಏನೈತಲ್ರಿ ಅದ್ ಧಾರವಾಡ ಬೆಟ್ಟ ನೋಡ್ ಬೈ. ಏನ್ ಬೈ ಮೌಂಟೇನ್ಸ್? ಆ ಮೌಂಟೇನ್ಸ್ ಅದಾವ ನೋಡ್ರಿ, ಏನ ಸಹ್ಯಾದ್ರಿ ಮೌಂಟೇನ್ಸ್ ಅಂತಾರ. ಹೌದಾ? ಸಹ್ಯಾದ್ರಿ ಮೌಂಟೇನ್ಸ್ ಅಂತ ಅದ್ರ ಹಿಂದೆ ಐತಲ್ಲ, ಅದ್ರ ಹಿಂದೆ ಬೆಳಗಾವ್ ಬಂದ್ಬಿಡ್ತೈತಿ. ಅಲ್ಲಿ ಕುಂದ ಅಲ್ಲೇ ತಯಾರಾಗ್ತೈತಿ ನೋಡ್ರಿ, ಬೆಳಗಾವ್ ಕುಂದ ಅಂತ. ಬೆಳಗಾವ್ ಕುಂದ ಫೇಮಸ್ ಅಲ್ ಬಾಯ್. ಕುಂದ ಅಲ್ಲಿ ತಯಾರಾಗ್ತೈತ್ರಿ. ಇಲ್ಲಿ ರಜತ್ ಇಲ್ಲಿ ಕೊಂಡಿ ಬಿಡ ನೋಡ್ರಿ ಗೈಸ್, ಇಲ್ಲೇ ಪ್ರೊಹಿಬಿಟೆಡ್ ಐತಿ, ಅಂದ್ರೆ ಎಲ್ಲಾ ನಿಷೇಧ. ಸ್ಮೋಕಿಂಗ್ ಇಲ್ಲ, ಬೆಂಕಿ ಹಚ್ಬಾರ್ದ, ಆಲ್ಕೋಹಾಲ್ ಇನ್ನೂ ಐತಲ್ ಬಾಳೆ ಬಿಟ್ಟಾರ ನೋಡ್ರಿ. ಹೆಂಗ್ರಿ? ಅಲ್ಲ ಕಾಷನ್ ಬೋರ್ಡ ಹರ್ದಾರಂದ್ರ ಎಷ್ಟು ಯಾ ನಮರಿ ಚಟ ಮಾಡ್ತಾರ ಮಂದಿ ಅಂತ. ಛೇ ಹಾಳು ಮಾಡಕ್ಕೆ ನಿಂತಾರೆ. ಇಂಡಿಯಾ ವಾಂಟ್ಸ್ ಟು ನೋ. ಇಲ್ಲಿ ನೀವು ಟ್ರೆಕ್ಕಿಂಗು ಮಾಡ್ಬೋದು ಗೈಸ್. ನೋಡ್ರಿ ಹಿಂಗೆಲ್ಲ ಹೋಗ್ಬೋದು, ಆದ್ರೆ ಸ್ವಲ್ಪ ಇಲ್ಲಿ ಇವು ಬಾಳ ಹಾಮದು ಬಾಳ ಇರ್ತಾವ. ಈ ಕುದುರೆ ಮುಖ ಟ್ರೆಕ್ ಅಂತಾರಲ್ಲ, ಬಂದ್ ಹೇಳ್ರಿ ಇವನಂತ ದೊಡ್ಡ ಹಾವ್ ಇಲ್ಲಿ ನೋಡ್ರಿ. ಎಂತ ಎರಡು ಹಾವಿದಾವ. ನೋಡ್ರಿ ಹಿಂಗಿಲ್ಲಿ ಈಗ ಸ್ಟೆಪ್ಸ್ ಅದಾವೆ. ಸ್ಟೆಪ್ಸ್ ನಡ್ಕೊಂತ ಹೋಗುದ. ಮ್ಯಾಗ ಒಂದು ವ್ಯೂ ಐತಿ, ಗುಡಿ ಐತಿ ಮ್ಯಾಗ, ತೋರಿಸ್ತೀವಿ ಬಡ್ರಿ. ಯಾವ ಗುಡಿ? ಯಾವ ಗುಡಿ? ಬಸವಣ್ಣ ಅಂತ. ಬಸವಣ್ಣ ಅದು. ಬಸವಣ್ಣ ಜಾತ್ರೆ ಭಾಳ ಫೇಮಸ್ ನೋಡ್ರಿ ಗೈಸ್. ಹೆವಿ ಜನ ಬರ್ತಾರೆ ಇಲ್ಲಿ. ಆದ್ರೆ ಏನಾಗೈತೆ ಅಂದ್ರೆ ಸೀನೆ ಜಾತ್ರೆ ಇದಾಗೈತಿ. ಜಾತ್ರೆ ಮುಗ್ಯಾಗ ಬಂದೈತಿ. ಇಲ್ಲೆಲ್ಲ ನೋಡ್ರಿ ದೇವ್ರಿಗೆ ಬೇಡ್ಕೋತಾರೆ, ಮನಿ ಆಗ್ಲಿಪ್ಪ ನಮ್ದಂತೆಲ್ಲ. ಇದು ಮನಿ ಆಗ್ಬೇಕಾದ್ರೆ ಹಿಂಗೆ ಕಟ್ಬೇಕ್ರಿ, ಸ್ವಂತ ಮನಿ ಆಗ್ಬೇಕಾದ್ರೆ ಹಿಂಗೆ ಕಟ್ಟೆ ಬೇಡ್ಕೋಬೇಕು ದೇವ್ರ ಕಡೆ, ಆಗ್ತೈತಿ. ದೇವ್ರ ಪವರ್ ಐತಲ್ ಬೈ. ದೇವ್ರ ಪವರ್ ಐತಿ, ದೇವ್ರದ. ಯಾಕಂದ್ರೆ ಹಂಗೆ ದೇವ್ರಿಲ್ಲ ಅಂತ ನಂಬೋರಿಗೆ ಏನು ಹೇಳ ಮಿರಾಕಲ್ಲ. ಈಗ ಬೇಕಾದ್ರೆ ಹಿಂಗೆಲ್ಲ ಹೋಗ್ನಿ ಇವ್ರದೆಲ್ಲ ಆಲ್ಮೋಸ್ಟ್ ಮನಿ ಆಗಿರ್ತೈತಿ. ಕರೆಕ್ಟ್, ಹೌದಲ್ಲ? ಹಿಂಗೆ ನಾವು ಶ್ರಮನೂ ಇರ್ತೈತಿ ಬೈ. ದೇವ್ರ ನಮ್ಮ ಮೇಲೆ ಡಿಪೆಂಡ್ ಇರ್ತದೆ. ದೇವ್ರ ನಮ್ಗೆ ನೋಡ್ತಾನವ, ಇವಾಗ ಎದ್ದು ಏನಾರು ಮಾಡ್ತಾನ, ಅವಾಗ ನಾ ಸಪೋರ್ಟ್ ಮಾಡ್ತೀವಿ ಅಂತೆ. ನೋಡ್ರಿ ಇಲ್ಲೇ ಗುಡಿ ಐತಿ. ಇಲ್ಲಿಂದ ವ್ಯೂ ತೋರಿಸ್ತೀವಿ ಬರ್ರಿ, ನೋಡು ಚಾ ಬಿಡ್ತೀರಿ ನೀವು.
ನೋಡ್ರಿ ಈಗ ಅದ ರೋಡಿಗೆ ಬಂದಿದ್ ನಾವು. ಅದ ರೋಡಿಗೆ ಬಂದಿ ಮುಂದೆ ಎಂಡ್ ಐತ್ರಿ, ಅದ್ರ ಜೀವನ ಯಾವಾಗ ಎಂಡ್ ಇರಂಗಿಲ್ಲ. ಸಕ್ಸಸ್ ಆಗ್ಬೇಕಂದ್ರೆ ಹುಡ್ಕೊಂಡಿರ್ಬೇಕು. ವಾ ಏನ್ ಮೋಟಿವೇಶನ್ ಯಶ್ ಬೈ. ನೋಡ್ರಿ ಹೊಂಟಿವಿ ನಾವೀಗ, ಹಂಗೆ ಬಂದ್ವಿ ಈಗ ಹೊಂಟಿವಿ. ನಮ್ಮ ರಜತ್ ಅವ್ರು ಟ್ರೆಕ್ಕಿಂಗ್ ಭಾಳ ಫಾಸ್ಟ್ ಮಾಡ್ತಾರಿಪ್ಪ ಅವ್ರು, ನಮ್ಗೆ ಹಂಗೆ ನಡಕ್ಕೆ ಆಗಂಗಿಲ್ಲ. ಬೈ ಆಕ್ಟಿವ್ ಇರ್ಬೇಕು ಬೈ. ಬಾಯ್ ಹಾಂ ನೋಡ್ರಿ, ಹುಸೇನ್ ಬೋಲ್ಟ್ ಗೊತ್ತಲ್ಲ ನಿಮಗೆ? ಹುಸೇನ್ ಬೋಲ್ಟ್ ಗೊತ್ತಿಲ್ಲ? ಮೊಫ್ರಾ ಮತ್ತು ಹುಸೇನ್ ಬೋಲ್ಟ್ ರಜತ್ ಮುಫ್ರಾಯರ್ ಅವ ಲಾಂಗೆಸ್ಟ್ ರನ್ನರ್. ಅವ ಮೊಫ್ರಾ 800 ಮೀಟರ್ಸ್ ಅಂತ ಮಾಡ್ದಾನ, ಓಡ್ತಾನೆ. ಹೌದಾ? ಹುಸೇನ್ ಬೋಲ್ಟ್ ಹುಸೇನ್ ಇಲ್ಲೇ ಹಳೆ ಬಿಡ್ಲಿಕ್ಕೆ ಇರ್ತಾನ. ಟಾಯ್ಲೆಟ್ಸ್ ಅದಾವ, ನೀವು ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಅದಾವ, ಎಲ್ಲ ಭಾಳ ಕ್ಲೀನ್ ಮಾಡ್ಯಾರ. ದೊಡ್ಡದೈತ್ರಿ ಬುದ್ಧಂಗುಡ, ಭಾಳ ದೊಡ್ಡದೈತಿ. ನೋಡ್ರಿ ಲೂಯಿಸ್ ಹ್ಯಾಮಿಲ್ಟನ್ ಹುಬ್ಬಳ್ಳಿ ಹುಟ್ಟಿದ್ರೆ ಹಿಂಗೆ ಕಾಣ್ತಿದ್ದ. ಹೆಂಗೆ ಕಾಣ್ತಾನೆ ಲೂಯಿಸ್ ಹ್ಯಾಮಿಲ್ಟನ್? ಹೆಂಗೂ ನೋಡಿದ್ರಿ ಬುದ್ಧಂಗುಡ ನೋಡಿದ್ರಿ ಏನು ಹೆಂಗೈತಂತೆ ನೋಡ್ರಿ. ಬಿಟ್ವಿ ಬುದ್ಧಂಗುಡ, ಒಂದು ಹಾಫ್ ಆನ್ ಅವರ್ ಕುಂತ ವ್ಯೂ ಅದು ಎಂಜಾಯ್ ಮಾಡಿದ್ವಿ. ಮಸ್ತ್ ವ್ಯೂ ಐತಿ, ನೀವು ಬರ್ಬೋದು ಫ್ಯಾಮಿಲಿ ಕರ್ಕೊಂಡೆ. ಗುಡಿಗೆ ಹೋಗಿದ್ವಿ. ಅದೇ ಕ್ಲಿಪ್ಸ್ ನೋಡೋಣ ಅಂತ ಹಾಕ್ತೀವಿ. ಅದಾದ್ಮೇಲೆ ಈಗ ಹೊಂಟೇವ್ರಿ ಮನೆ ಕಡೆ. ನಿಮ್ಮ ಬುದ್ಧಂಗುಡ ಏನೈತಲ್ಲ 17 ಕಿಲೋಮೀಟರ್ ಐತಿ ಹುಬ್ಳಿ ಅಂದ್ರೆ. 17 ಕಿಲೋಮೀಟರ್ ಮಸ್ತ್ ಒಂದು 2-3 ವ್ಯೂ ಇದಾವೆ. ಮಸ್ತ್ ವ್ಯೂ ಐತಿ. ಮತ್ತೆ ಯಾವ ಗುಡಿ ಇದಾವೆ ಮ್ಯಾಗ? ಯಾವ ಗುಡಿ ಹೋಗಿದ್ದು ನಾವು? ಮ್ಯಾಗ ಬುದ್ಧಂಗುಡ್ಡ ಇದೆ, ಬಸವಣ್ಣ ಗುಡಿ ಐತಿ. ಬಸವಣ್ಣವ್ರ ಗುಡಿ ಐತ್ರಿ. ಆಮೇಲೆ ಇದೈತಿ. ಈಗ ಬೆಳಗ್ಗೆ ಮನಃಶಾಂತಿ ಸಿಕ್ತು ನೋಡ್ರಿ ನಾವು ಇಬ್ರಿಗೂ. ಬೆಳಗ್ಗೆ ನೀವು ಇದಿನ್ನೂ ನಾವು ಆ್ಯಕ್ಚುಲಿ ಸ್ವಲ್ಪ ಬಿಸಿಲು ಬಿದ್ದಿದ್ದಿದೆ. ಹಾಂ, ಏನಾರ ಸ್ವಲ್ಪ ಮುಂಚೆಲಿ ಇನ್ನೂ ಲಘು ಬಂದಿದ್ವಿ ಅಂತಿಕ್ಕೋ, ಫುಲ್ ಫಾಗ್ ಬೈ. ಹೆಂಗೆ ಹೇಳೆ, ಈಗ ನಂದಿ ಹಿಲ್ಸ್ ಅಂತಾರಲ್ಲ ಆ ಥರ ಬೆಂಗಳೂರು ಈಗ ನೀವು ಹುಬ್ಬಳ್ಳಿ ನಂದಿ ಹಿಲ್ಸ್ ನೋಡ್ಬೇಕಂದ್ರೆ ಇಲ್ಲೇ ಬುದ್ಧಂಗುಡ ಬರ್ಬೋದು. ಆಮೇಲೆ ಇಲ್ಲೇ ಸನ್ರೈಸ್ ಸನ್ಸೆಟ್ ಪಾಯಿಂಟ್ ಐತ್ರಿ. ಮತ್ತೆ ಹುಣ್ಣಿಮೆ ದಿನ ಅಂತೂ ಅಯ್ಯೋ ನೋಡಕ್ಕಾಗಿಲ್ಲ, ಪೂರಾ ಲೈಟೇ ಬೇಡಲ್ಲೇ. ಚಂದ್ರನ್ ಬೆಳಕಿಂದ್ರೆ ಪೂರಾ ಚಕಮಕ ಬರ್ತಾವ್ರಿ, ಫೋಟೋ ಮಸ್ತ್ ಬರ್ತಾವಲ್ಲ. ನಮ್ಮ ರಜತ್ ಯಾವ ಫೋಟೋ ಚಲೋನ ಬರ್ತಾನೆ, ಇದ್ರೊಳಗಿನ ಸ್ವಲ್ಪ ಚಲೋ ಬರ್ತಾನ. ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ಬೇಕು ಕಮೆಂಟ್ ಬಾಕ್ಸ್ನ ಹಾಕ್ರಿ ಗೈಸ್. ಕಮ್ ಆನ್, ಲೆಟ್ಸ್ ಗೋ. ಇವೆಲ್ಲ ಶಾಪಿಸ್ಟ್ ಜಾಗ ಅಂತ ನೋಡ್ರಿ. ಶಾಪಿಸ್ಟ್ ಅಲ್ಲೂ ಶಾಪಿತ್ ಅಂದ್ರೆ ಕರ್ಸ್ಡ್ ಪ್ಲೇಸ್ ಶಾಪಿಸ್ಟ್ ರೀ. ಅಂದ್ರೆ ನಿಮ್ಗೆಲ್ಲ ಶಾಪ್ ಆಗ್ತಾರೆ, ನೀನ್ ಮುಂದಿನ ಜನ್ಮ ನಾಯಿ ಆಗ್ಬೇಕು ಅಂತ. ನೀ ಶಣ ಐತಿ ಅಂದ್ಬಿಡ್ತೇವೆ ನಾವು. ಹಂಗ ನಮ್ ರಜತ್ ಒಟ್ಟ ಯಾರಿಗೂ ಏನು ಇಟ್ಕೊಳಂಗಿಲ್ಲ ಎದ್ರಿಗೆ. ನಮ್ದು ಹೆಂಗ ಹೇಳ, ಏಕ್ ಮಾರಿ 10 ತುಕಡ ದೊಡ್ಡ ತುಕಡ ಕೇಳಿರಿ ನೀವು. 4 ತುಕಡ ಏನಿದ್ರು ತುಡಿ ತೋರ್ಸಂತ ಏನಿದ್ರು 10 ತುಕಡ ನಮ್ದು. ನಾವೆಲ್ಲ ಮುಲಾಜಿಲ್ಲ. ಈಗ ಮೊನ್ನೆ ಏನಾಗಿದ್ ಗೊತ್ತೇನ್ರಿ ನಿಮ್ಗೆ? ರಜತ್ ಯಾರಿಗೋ ಒಬ್ಬ ಎದ್ರಿ ಮಾತಾಡ್ಬಿಟ್ಟಾನೆ. ಅವ್ನು ಹೊಡ್ಯಾಕಂತ ಒಂದು 10 ಮಂದಿ ಹುಡುಗರು ಬಂದಾರೆ. ಏಕ್ ಮಾರ್ 10 ತುಕಡ ಮಾಡ್ಬಿಟ್ಟಾನವ. ಮುಲಾಜ್ ಇಲ್ಲ ಬಾಯ್. ನನ್ನ ಫೈಟ್ ಪಬ್ಲಿಕ್ ತೋರಿಸಿದೆ ಅಂತಿಕೋ ಬೈ. ಫಿಲ್ಮ್ನಾಗ ಆಫರ್ ಹಿಂಗೆ ಅಂದ್ರೆ KGF 3 ಎದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ರಿ. ಈಗ ರಜತೆ ಕರ್ಕೊಳ್ಳೋದಾಗ KGF 3 ಒಳಗೆ ಬೈ KGF 3 ಆದ್ರೆ ಅವ್ನ ಮನಸ್ಸು ಎಷ್ಟು ದೊಡ್ಡದೈತೆ ಹೇಳ್ರಿ. ಅವ್ನ ಮಂದಿ ಇವೆಲ್ಲ ಏನಿಲ್ಲ ಬೈ, ನಮ್ದು ಹಾಲಿವುಡ್ ಲೆವೆಲ್, ಹಾಲಿವುಡ್ಡಿಗೂ ಕಲ್ಸುವಂತ ಲೆವೆಲ್ ಮಾಡ್ತೇವೆ ನಾವು. ತಡಿ ವೇಟ್ ಮಾಡಿ. ಟಾಮ್ ಕ್ರೂಸ್ ಅಂತ ಹೆಸರು ಹೆಂಗೆ ಬಂತಲ್ಲಿ ಎಕ್ಸಾಂಪಲ್ ಕೊಡ್ಬೇಡ ಬೈ, ನಂದೊಂದು ಸಪ್ರೇಟ್. ಅದ ಕೇಳಿಲ್ಲ, ಟಾಮ್ ಕ್ರೂಸ್ ಅಂತ ಹಾಲಿವುಡ್ ಹೆಂಗೆ ಎಕ್ಸಾಂಪಲ್ ಗೊತ್ತೇನ್ರಿ? ಟಾಮ್ ಕ್ರೂಸ್ ಅಂತ ಹೆಂಗೆ ಹೆಸರು ಬರ್ತದೆ. ರಜತ್ ಡ್ಯೂಕ್ ತಗೊಂಡ ಅದ್ರ ಕ್ರೂಸ್ ಕಂಟ್ರೋಲ್ ಇತ್ತು, ಅದ್ ನೋಡಿ ಶಾಕ್ ಆಗ್ಬಿಟ್ಟೆ ಟಾಮ್. ಅವಾಗ ಕ್ರೂಸ್ ಕಂಟ್ರೋಲ್ ಟಾಮ್ ಕ್ರೂಸ್ ಅಂತ ಬಂದಿರ್ತದೆ. ಏನ್ ಹೊಡಿತಾನ ಬೈ ಅಂತ. ಅಯ್ಯೋ ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಇನ್ನೂ ಫಾಸ್ಟ್ ಇರೋದ ಬಿಡ್ರಿಪ್ಪ. ಹೇಳಕ್ ಹೋದ್ರೆ ಬೈ ನಮ್ ಬಗ್ಗೆ ಬೇಡ, ಮಂದಿ ಹೇಳೋದ್ ಬೇಡ. ಈಗ ರಜತ್ ಜಾಲ ಅಂತ ನೋಡ್ರಿ ಅವ್ನು. ಬಾಯ್ ನನ್ ನೋಡಿದ್ರೆ ಜಾಬ್ ಪ್ಯಾರಾಗ್ರಾಫ್ ಐತಿ ನೋಡ್ರಿ. ರೊನಾಲ್ಡೋ ಫ್ಯಾನ್ ಇವ. ಬೈ ಹಾಕ್ಸೆ ವಿರಾಟ್ ಕೊಹ್ಲಿ ಮತ್ತೆ MS ಧೋನಿ. MS ಧೋನಿ ಯಾಕೆ ಹೇಳ ಬೈ? MS ಧೋನಿ ಯಾಕೆ ಬೈ? ನಮ್ ದೇಶಕ್ಕೆ 3 ಕಪ್ಸ್ ಗೆಲ್ಸ್ಯಾನ. ಯಾವ್ಯಾವ ಹೇಳಿ? ಚಾಂಪಿಯನ್ಸ್ ಟ್ರೋಫಿ, T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್, 3 ಕಪ್ ಗೆಲ್ಸ್ಯಾನ. ಟೆಸ್ಟ್ ಒಂದ್ ಆಗ್ಲಿಲ್ಲ, ಯಾಕಂದ್ರೆ ಅವ್ನ ಇರೋದಾಗ ಟೆಸ್ಟ್ ಅದ ಅಲ್ರಿ. 3 ಯಾಕೆ ಗೆದ್ದಾನ ಹೇಳ್ರಿ? ಅವ 4 ಗೆದ್ದಿಲ್ಲ ಹೇಳ್ರಿ. ಯಾಕೆ? MSD 3 ಅಕ್ಷರ ಬೈ. ಆದ್ರೆ ಒಂದ್ ಒಪ್ಕೋಬೇಕು ನೋಡ್ ಬೈ, ಗ್ರೇಟೆಸ್ಟ್ ಕ್ಯಾಪ್ಟನ್ ಅವ ಇದ್ದ. ಯಾಕಂದ್ರೆ ಆಲ್ 3 ಫಾರ್ಮ್ಯಾಟ್ಸ್ನಾಗ ಕಪ್ ಗೆಲ್ಸಿದ ಅವನೇ. ಧೋನಿ ಅಂತ ಎಲ್ಲರೂ ಚಲೋ ಮೈಂಡ್ಸೆಟ್ ನೋಡಿ. ಮೈಂಡ್ಸೆಟ್ ಅವ್ನ ಯಾರು ಹೆಚ್ಚು ಯಾರು ಕಮ್ಮಿ ಅಂತಲ್ಲ, ಆದ್ರೆ ಧೋನಿ ವಿರಾಟ್ ಕೊಹ್ಲಿ ಈಗ ಬೈ. ವಿರಾಟ್ ಕೊಹ್ಲಿ ಫ್ಯಾನು ನಾವ್ ಹೆಂಗ ಹೇಳ, ಇಂಡಿಯನ್ ಕ್ರಿಕೆಟ್ ಫ್ರೆಂಡ್. IPL ಬಂದಾಗ ಅಷ್ಟೇ ಬಿಡ ಸ್ವಲ್ಪ ಲಪ್ಟಾಕ್. ಧೋನಿ ಅಂತಲ್ಲಿ ವಿರಾಟ್ ಬ್ಯಾಟಿಂಗ್.
ಶರ್ಮಾ ರನ್ನರ್ ಹಿಟ್ಟರ್ ಬಾಯ್ ಬ್ರೋ ನೀಡ್ಸ್ ಅವರ ಅಲ್ಲ ಅವರ ನೀಡ್ಸ್ ಬ್ರೋ. ಇನ್ನೊಂದು ಸ್ಟೋರಿ ಹೇಳ್ತೀನಿ ನಾನು ನಮ್ಮ ರಜತಿಂದ. ಅವ ಅಣ್ಣ ತಮ್ಮ ಜಗಳ ಹೊಡೆದಂತೆ ಮನ್ಯಾಗ ಏನ್ ಮಾಡ ಹೇಳ್ರಿ ರಜತ ಎಷ್ಟು ದೊಡ್ಡ ಮನಸ್ಸೈತೆ ನೋಡ್ರಿ, ಮನಿ ಮಾಡ್ಬಿಟ್ಟಂತ. ಮತ್ ಮಂದಿ ಕುಡ್ದು ಲಿವರ್ ಹಾಳ ಹೊಡೆದಂತ ಎಲ್ಲ ಎಣ್ಣೆ ಇವನ್ನ ಕೊಡ್ದು ಬಿಡ್ತಾನೆ. ಯಾಕೆ ನೋಡೆ ಈಗಿನ ಜಗತ್ತು ಏನಂದ್ರೆ ಕಲಿಯುಗ ಐತಿ. ಕಲಿಯುಗ ಐತಿ. ಹೌದು. ನಾವು ಆದಷ್ಟು ಅದನ್ನೇ ಸರಿಪಡಿಸ್ಬೇಕು, ಯುಟಿಲೈಸ್ ಮಾಡಕ್ ಟ್ರೈ ಮಾಡತ್ತೀವಿ. ಅದಕ್ಕೆ ನಂಗೆ ಮಾಡತ್ತೀನಿ. ಈಗ ನೋಡಿ ಬೈ ಎಲ್ಲಾರು ಎಣ್ಣೆ ಹೊಡಿಬಾರ್ದಪ್ಪ, ಯಾರು ಎಣ್ಣೆ ಹೊಡಿಬಾರ್ದು. ಅದಕ್ಕೆ ಎಲ್ಲ ಎಣ್ಣೆ ನಾ ಕುಡಿದ್ ಬಿಡ್ತೇನಿ. ಯಾಕೆ ಹೇಳ ಮಂದಿ ಲಿವರ್ ಹಾಳಾಗೋದು, ಅವ್ರ ಫ್ಯಾಮಿಲಿ ಬರ್ಬಾದಾಗೋದು ನೋಡಕ್ ಆಗಿಲ್ಲ. ನಾ ತಗೊಂಡ್ ಹೋಗ್ಬಿಡ್ತೇನೆ ಬೈ ಎಲ್ಲ. ಇವ ಒನ್ ಟೈಪ್ ಕಲಿಯುಗದ ಏನ ಕಲ್ಕಿ ಅವತಾರ ತೋಣ ನೀವು. ನಾ ಯಾರಿಗೂ ಪಾಪ ಕೆಟ್ಟದ್ ಬಯಸೋದು ಏನು ಮಾಡಂಗಿಲ್ಲ. ಎಲ್ಲಾರು ಹ್ಯಾಪಿ ಇರ್ಲಿ, ನಾವೇ ಹೋಗ್ಬಿಡುದು. ನಾ ಗುಡಿ ಹೋದಾಗ ಫಸ್ಟಿಗೆ ನೀವೆಲ್ಲ ದೇವ್ರ ಕಡೆ ಬಿಡ್ಕೋತೀರಿ. ನಂಗೆ ಹಂಗೆ ಪಾಸ್ ಮಾಡಿಸ, ಗಾಡಿ ಕೊಡಿಸ, ಯಾವ ದೇವ್ರಿಗೆ ಕೇಳ್ತಾ ನೀ ಹೆಂಗಿದ್ದಿ ದೇವ್ರ ಅಂತ. ಹಂಗೆ ನಮ್ಮ ರಜತ್ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗಿದೆ ನನಗೆ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ಆಸೆ ಇರ್ತೈತಲ್ಲ ಬೈ. ಅವ್ರಿಗೊಂದ ದೇವ್ರಿಗೆ ಯಾರು ಕೇಳ್ತಾರ್ರಿ ಹೆಂಗಿದಾರೆ ಅಂತ ಯಾರು ಕೇಳಂಗಿಲ್ಲ. ಅವ್ರ ಹಲ್ಚಲ್ ಕೇಳಿ ನಾವು ಬೆಡ್ಕೋತೀವಿ. ಹೆಂಗಂತಿ? ಇಂದು ತಾಯಿ ಗುಣ ನೀನು ನಮ್ಮ ಪಾಣಿ ಎಂದು ದೇವ್ರಯ್ಯ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ನೋಡ್ರಿ ಗೈಸ್, ಇಲ್ಲಿ ಈಗ ಬುದ್ಧಗುಡ್ಡ ಅಂತ ಆದ ನೆಕ್ಸ್ಟ್ ಈಗ ಮಾನ್ಸಿ ಕಡೆ ಬಂದೇವಿ ಇಡ್ಲಿ ವಡ ತಿನ್ನಕ್ಕೆ. ಇಲ್ಲಿ ನೋಡ್ರಿ, ಇಲ್ಲೂ ಬಕ್ಚೋದಿ ಮಾಡತ್ತ ನೋಡ್ರಿ. ಇಲ್ಲಿ ಮಸ್ತ್ ಸಿಗ್ತೈತೆ ಇಡ್ಲಿ ವಡ, ಮುಕ್ಕಳರೆ ಸಿಗ್ತೈತೆ ಇಡ್ಲಿ ವಡ. ತಿಂದ್ರೆ ನೀವು ಓಡಾಕ್ ಚಾಲು ಮಾಡ್ತೀರಿ. ಅಲ್ಲಿ ಇಲ್ಲಿ ಗ್ರೌಂಡ್ ಐತಲ್ಲ, ಅಲ್ಲೂ ಕ್ರಿಕೆಟ್ ಆಡ್ತೀರಿ. ಅಲ್ಲೇ ನೀವು ಪರ್ಫೆಕ್ಟ್ ಸಂಡೇ ಮಾರ್ನಿಂಗ್ ಮಾಡ್ಬೇಕಂದ್ರೆ ಫಸ್ಟಿಗೆ ಬುದ್ಧಗುಡ್ಡ ಹೋಗಿ, ಆಮೇಲೆ ಬುದ್ಧಗುಡ್ಡ ಹೋಗಿ ನೆಕ್ಸ್ಟ್ ಏನ ರಜತ್ ನೋಡ್ರಿ ಇಡ್ಲಿ ವಡ ತಿನ್ನತಾನೆ. ಹೆಂಗೈತೆ ಬೈ ಇಡ್ಲಿ? ಸಿಂಗಲ್ ಇಡ್ಲಿ ವಡ ತೊಗೊಂಡಿವ್ರಿ ನಾವು, ರಿವ್ಯೂ ಕೊಡ್ತಾನವ. ಇಡ್ಲಿದೇನು ಬೈ ಫೇಮಸ್? ಇಡ್ಲಿ ಯಾವಾಗ ಫೇಮಸ್ ಆಗಿದೆ ಅಂದ್ರೆ ಅದ್ರ ಜೋಡಿ ಚಟ್ನಿ ಕೊಂಬ ಕಾಣ್ಕೊಂಡಿದ್ದಾರೆ. ಇಲ್ಲಿ ಚಟ್ನಿ ಐತೆ ಬೈ ಹೇಳ್ತೀನಿ. ಬತ್ ಹೋದ್ ನೀನು ಬಡಿತದೆ ಒಂದು ಬೈಡ್ತೀನಿ ನೋಡಿ. ಹೇಳಿ ನೋಡ್ರಿ ಚಟ್ನಿ ಹಾಕೋಬೇಕೆ? ಉಮ್ಮ ಬಾಯ್ ಹೋದ್ರಿಪ್ಪ. ನೀ ತೋ ಬೈ.